ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನೊಂದು ಫ್ಯಾಷನ್ ರಿಲೇಟೆಡ್ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ನಮ್ಮ ಔಟ್ಫಿಟ್ಸ್ ಜೊತೆ ಜ್ಯುವೆಲ್ರೀಸ್ನ ಹೇಗೆ ಮ್ಯಾಚ್ ಮಾಡೋದು ಅಂತ ಹೇಳಿ. ನಾನು ಎಸ್ಪೆಷಲಿ ನಮ್ಮ ಟ್ರೆಡಿಷ್ನಲ್ ವೇರ್ ಆಗಿರೋ ಇಂಡಿಯನ್ ವೇರ್ ಆಗಿರೋಂಥ ಸೀರೆ ಜೊತೆ ಹೇಗೆ ಜ್ಯುವೆಲ್ರೀಸ್ನ ಮ್ಯಾಚ್ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ವೆರಿ ಫಸ್ಟ್ ಪಾಯಿಂಟ್ ನಾನು ಹೇಳೋದಕ್ಕೆ ಏನು ಇಷ್ಟಪಡೋದು ಅಂದರೆ, ಸೀರೆ ಉಟ್ಟಾಗ ಒಂದು ಜ್ಯುವೆಲ್ರಿ ಈಸ್ ಅ ಮಸ್ಟ್. ಇಲ್ಲ ಅಂದರೆ ಸ್ಯಾರಿ ಲುಕ್ ಕಂಪ್ಲೀಟ್ ಅಂತ ಅನಿಸೋದಿಲ್ಲ. ಒಂದು ನೆಕ್ ಬೋಲ್ಡ್ ಕಾಣ್ತಾ ಇದೆ ಅಂತಲೂ ಕೂಡ ಹೇಳ್ತಾರೆ. ತುಂಬಾ ಸಿಂಪಲ್ ಆಗೋಯ್ತು. ಸೀರೆ ಎಷ್ಟೇ ಗ್ರ್ಯಾಂಡ್ ಆಗಿದ್ರೂ ಒಂದು ಜ್ಯುವೆಲ್ರಿ ಹಾಕಿಲ್ಲ ಅಂದರೆ ಅದು ಲುಕ್ ಕಂಪ್ಲೀಟ್ ಅಲ್ಲ, ಅದು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತಲೂ ಶಾರ್ಟಾಗಿ ಹೇಳಿಬಿಡ್ತಾರೆ. ಸೊ ಜ್ಯುವೆಲ್ರಿ ಈಸ್ ಅ ಮಸ್ಟ್, ಬಟ್ ಯಾವ ರೀತಿಯಲ್ಲಿ ಹಾಕಬೇಕು ಅನ್ನೋದನ್ನು ಈಗ ತಿಳಿಸ್ತೀನಿ. ಸೊ ಇವತ್ತಿನ ಟಾಪಿಕ್ ಆ್ಯಂಡ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನೋಡೋಣ ಸೀರೆ ಜೊತೆ ಹೇಗೆ ಜ್ಯುವೆಲ್ರೀಸ್ನ ಮ್ಯಾಚ್ ಮಾಡೋದು ಅಂತ. ಸೀರೆ ಅಂದರೆ ಎರಡು ರೀತಿಯ ಸೀರೆನ ನಾವು ನೋಡ್ತೀವಿ. ಬಾರ್ಡರ್ ಸ್ಯಾರಿ, ಇನ್ನು ಒಂದು ಫ್ಯಾನ್ಸಿ ಸ್ಯಾರಿ. ಬಾರ್ಡರ್ ಸ್ಯಾರಿ ಅಂದರೆ ಅದು ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಅಥವಾ ಗೋಲ್ಡನ್ ಟಚ್ ಇರುವಂಥ ಸ್ಯಾರೀಸ್, ಅದು ಪ್ಯೂರ್ ಸಿಲ್ಕೇ ಆಗಿರಬೇಕು ಅಂತ ಏನಿಲ್ಲ. ಇನ್ನು ಒಂದು ಫ್ಯಾನ್ಸಿ ಸ್ಯಾರೀಸ್. ಸೊ ಫ್ಯಾನ್ಸಿ ಸ್ಯಾರೀಸ್ನ ಆಮೇಲೆ ನೋಡೋಣ. ಮೊದಲು ಗೋಲ್ಡನ್ ಬಾರ್ಡರ್ ಇರುವಂಥ ಸಿಲ್ಕ್ ಸ್ಯಾರೀಸ್ಗಳಿಗೆ ಹೇಗೆ ಜ್ಯುವೆಲ್ರೀಸ್ನ ಮ್ಯಾಚ್ ಮಾಡೋದು. ವೆರಿ ಫಸ್ಟ್ ಕ್ವೆಶನ್ ನಿಮಗೆ ರೇಸ್ ಆಗೋದು, ಎಲ್ಲ ಸೀರೆಗಳಿಗೂ ಮ್ಯಾಚಿಂಗ್ ನೆಕ್ಲೇಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಮ್ಯಾಚಿಂಗ್ ಇಯರಿಂಗ್ಸ್ ತೊಗೊಳ್ಬೇಕಾ ಅಂತ. ನನ್ನ ಪ್ರಕಾರ ಅದು ನೆಸಸರಿ ಇಲ್ಲ. ಎಸ್ಪೆಷಲಿ ತೊಗೊಳ್ಳೋದು ಬ್ಯಾಂಗಲ್ಸು. ತುಂಬ ಜನ ಬ್ಯಾಂಗಲ್ಸ್ನ ಮ್ಯಾಚಿಂಗ್ ತೊಗೊಳ್ತಾರೆ. ಅದು ಇಫ್ ಯು ಕ್ಯಾನ್ ಅಫೋರ್ಡ್ ನೀವು ಬೈ ಮಾಡ್ಬೋದು. ಇಲ್ಲ ಅಂದರೆ ಹೇಗೆ ಮ್ಯಾಚ್ ಮಾಡೋದು? ಈಗ ಗೋಲ್ಡನ್ ಕಲರ್ ಬಾರ್ಡರ್ ಇರುವಂಥ ಅಥವಾ ಗೋಲ್ಡ್ ಟಚ್ ಇರುವಂಥ ಸೀರೆಗಳಿಗೆ ಗೋಲ್ಡ್ ಕಲರ್ ಬ್ಯಾಂಗಲ್ಸನ್ನು ತೊಗೊಂಡು ಇಟ್ಕೊಳ್ಬೋದು. ಇದೆರಡೂ ಕೂಡ ಗೋಲ್ಡ್ ಕಲರ್ ಇದೆ. ಇದು ಜಸ್ಟ್ ನೀವು ಹಾಗೆ ಹಾಕ್ಬೋದು. ಇಲ್ಲ ಅಂದರೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇದ್ದರೆ, ಅಂದರೆ ಗಾಜಿನ ಬಳೆ ಆಗಿರ್ಬೋದು, ಯಾವುದೇ ರೀತಿಯ ಬಳೆ ಆಗಿರ್ಬೋದು, ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಇಲ್ಲ ನಮ್ಮ ಹತ್ರ ನಾವು ಎಲ್ಲದಕ್ಕೂ ಮ್ಯಾಚಿಂಗ್ ತೊಗೊಳೋದಕ್ಕಾಗೋದಿಲ್ಲ ಅಂದರೆ ಹೇಗಿದ್ರೂ ಗೋಲ್ಡ್ ಕಲರ್ ಸೀರೆಯಲ್ಲಿ ಇರುತ್ತಲ್ವ, ಹಾಗಾಗಿ ಇಂಥ ಬ್ಯಾಂಗಲ್ಸ್ನ ತೊಗೊಳ್ಬೋದು. ಇದನ್ನು ಕೂಡ ಶೈನಿಂಗ್ ಇರೋದ್ರಿಂದ ನೀವು ಬಿಸಿಲಲ್ಲಿ ಹೋದಾಗ, ಲೈಟ್ ಬಿದ್ದಾಗ ಎಲ್ಲನೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಕಲರ್ ಮ್ಯಾಚಿಂಗ್ ಇರಲೇಬೇಕು ಅಂತ ನೆಸಸರಿ ಇರೋದಿಲ್ಲ. ಸೊ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಇದು ಬಿಟ್ಟರೆ ಈ ಥರ ಒಂದೊಂದು ಸಿಂಗಲ್ ಬಳೆಗಳು, ಇದನ್ನು ಯಾವ ಸಿಚುವೇಶನ್ಸ್ನಲ್ಲಿ ಒಂದೊಂದು ಬ್ಯಾಂಗಲ್ಸ್ನ ಹಾಕ್ಬೋದು ಅಂತಲೂ ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಈ ಥರ ಬ್ಯಾಂಗಲ್ಸ್ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ಬರೋಣ ಇಯರಿಂಗ್ಸ್ ಹತ್ರ. ಇಯರಿಂಗ್ ಮ್ಯಾಚಿಂಗ್ ತೊಗೊಳ್ಬೇಕಾ? ಆ್ಯಕ್ಚುಲಿ ಸೀರೆಗಳಿಗೆ ಮ್ಯಾಚಿಂಗ್ ಇರಲೇಬೇಕು ಅಂತ ಏನಿಲ್ಲ. ಕುರ್ತೀಸ್ಗಳಿಗಾದರೆ ಬೇಕಾಗತ್ತೆ. ನೀವು ಗೋಲ್ಡ್ ಜ್ಯುವೆಲ್ರೀಸ್ನ ಹಾಕ್ತಾ ಇದ್ದೀವಿ ಅಂದರೆ ಫ್ಯಾನ್ಸಿ ಜ್ಯುವೆಲ್ರೀಸ್ನ ಅದ್ರ ಜೊತೆ ಮ್ಯಾಚ್ ಮಾಡೋದಕ್ಕೆ ಹೋಗಬೇಡಿ. ಗೋಲ್ಡ್ ಜ್ಯುವೆಲ್ರಿ ಹಾಕ್ತಾಯಿದ್ರೆ ಗೋಲ್ಡ್ ಇಯರಿಂಗೇ ಹಾಕಬೇಕು. ಅಥವಾ ಇಮಿಟೇಷನ್ ಜ್ಯುವೆಲ್ರೀಸ್ ಈಗ ತುಂಬ ಸಿಗ್ತಾ ಇದೆ, ಅದ್ರ ಜೊತೆ ಮ್ಯಾಚಿಂಗ್ ಇಯರಿಂಗ್ ಕೂಡ ಕೊಟ್ಟಿರ್ತಾರೆ. ಸೊ ದಟ್ ಈಸ್ ಎನಫ್. ಒಂದು ಇಮಿಟೇಷನ್ ಜ್ಯುವೆಲ್ರಿ ಇದೆ, ಒಂದು ಇಯರಿಂಗ್ ಇದೆ, ಅದೇ ನಾವು ಎಲ್ಲ ಸೀರೆಗೂ ಹಾಕ್ಕೊಳ್ಬೋದು ಅನ್ನೋ ಹಾಗಿದ್ರೆ ಎಸ್ ಅಫ್ಕೋರ್ಸ್. ಈಗ ನಾನು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಯಾವ ಒಕೇಶನ್ಗೆ ನೀವು ಯಾವ ರೀತಿಯ ಜ್ಯುವೆಲ್ರೀಸ್ನ ಚೂಸ್ ಮಾಡಬೇಕು ಅಂತ. ಈಗ ಒಂದು ಮದುವೆ ಇದೆ, ನಿಮ್ಮ ಫ್ಯಾಮಿಲಿಯಲ್ಲೇ ಒಂದು ಮದುವೆ ಇದೆ ಅಂತ ಅಂದ್ಕೊಳ್ಳಿ. ನೀವು ಗ್ರ್ಯಾಂಡ್ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ, ಗ್ರ್ಯಾಂಡಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಗೋಲ್ಡ್ ಜ್ಯುವೆಲ್ರೀಸ್ ಇದ್ದರೆ ಒಂದು ನೆಕ್ಲೇಸ್, ಒಂದು ಲಾಂಗ್ ನೆಕ್ಲೇಸ್, ಅದರ ಮ್ಯಾಚಿಂಗ್ ಇಯರಿಂಗ್ ಆ್ಯಂಡ್ ಕೈ ತುಂಬ ಬಳೆ, ಗೋಲ್ಡ್ ಬ್ಯಾಂಗಲ್ಸ್ ಎಲ್ಲನೂ ಹಾಕ್ಕೊಳ್ತೀರಾ. ದಟ್ಸ್ ಫೈನ್. ಈಗ ಗೋಲ್ಡ್ ಜ್ಯುವೆಲ್ರಿ ಇಲ್ಲ ಅಂದರೂ ಕೂಡ ಇಮಿಟೇಷನ್ ಜ್ಯುವೆಲ್ರಿ ಫುಲ್ ಸೆಟ್ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಬರುತ್ತೆ ದೂರದ ರಿಲೇಟಿವ್ ಆಗಿರ್ಬೋದು, ಫ್ರೆಂಡ್ಸ್ ಮದುವೆ ಆಗಿರ್ಬೋದು, ನೇಬರ್ಸ್ ಮದುವೆ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಳು, ಮನೇಲಿ ಏನಾದರೂ ಒಂದು ಫಂಕ್ಷನ್ ಇರುತ್ತೆ, ನಾಮಕರಣ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಏನೋ ಒಂದು ಗೆಟ್ ಟುಗೆದರ್ ಇರುತ್ತೆ. ಅಲ್ಲಿಗೆ ನೀವು ಸಿಲ್ಕ್ ಸ್ಯಾರಿ ಉಟ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಶಾರ್ಟ್ ನೆಕ್ಲೇಸ್, ಲಾಂಗ್ ನೆಕ್ಲೇಸ್ ಆ್ಯಂಡ್ ಫುಲ್ ಬ್ಯಾಂಗಲ್ಸ್ ಅದೆಲ್ಲ ನೆಸಸರಿ ಇರೋದಿಲ್ಲ. ಅದು ಏನೋ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅದ್ರ ಬದಲು ನಾವು ಒಂದು ಶಾರ್ಟ್ ನೆಕ್ಲೆಸ್ ಅಥವಾ ಒಂದು ಲಾಂಗ್ ನೆಕ್ಲೆಸ್ ಯಾವುದು ಮ್ಯಾಚ್ ಆಗುತ್ತೋ ನಿಮ್ಮ ಹತ್ರ ಇರೋ ಅಂಥದ್ದು ಆ ಸೀರೆಗೆ, ಅದನ್ನು ಒಂದನ್ನು ಹಾಕ್ಕೊಳ್ಳಿ. ಅದರ ರಿಲೇಟೆಡ್ ಒಂದು ಸಣ್ಣ ಇಯರಿಂಗ್ ಇದ್ದರೆ ಸಾಕು. ಒಂದು ಸಿಂಪಲ್ ಆಗಿರುವಂಥ ನೆಕ್ಲೆಸ್, ನೆಕ್ ಪೀಸ್ ಈಸ್ ಎನಫ್. ಫ್ಯಾನ್ಸಿ ಜ್ಯುವೆಲ್ರೀಸ್ನ ಬಾರ್ಡರ್ ಸ್ಯಾರೀಸ್ಗೆ ಅಥವಾ ಸಿಲ್ಕ್ ಸ್ಯಾರೀಸ್ಗೆ ಮ್ಯಾಚ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಏದರ್ ಗೋಲ್ಡ್ ಜ್ಯುವೆಲ್ರೀಸ್ನ ಹಾಕ್ಬೋದು, ಇಲ್ಲಾಂದರೆ ಇಮಿಟೇಷನ್ ಜ್ಯುವೆಲ್ರೀಸ್ನ ಹಾಕ್ಬೋದು. ಒಂದು ಸಣ್ಣ ಚೈನ್ ಹಾಕಿದ್ರೂ ಪರವಾಗಿಲ್ಲ, ಅದು ಚೆನ್ನಾಗಿ ಕಾಣುತ್ತೆ. ಬಟ್ ಫ್ಯಾನ್ಸಿ ಜ್ಯುವೆಲ್ರೀಸ್ನ ಬಾರ್ಡರ್ ಸ್ಯಾರೀಸ್ ಜೊತೆ ಮ್ಯಾಚ್ ಮಾಡಿಬಿಡಿ. ಫ್ಯಾನ್ಸಿ ಅಂದರೆ ಯಾವುದು?
ಈ ಥರದನ್ನು ಫ್ಯಾನ್ಸಿ ಜ್ಯುವೆಲ್ರೀಸ್ ಅಂತ ಹೇಳ್ತೀವಿ. ಇದನ್ನು ನೀವು ಬಾರ್ಡರ್ ಸ್ಯಾರೀಸ್ ಜೊತೆ ಹಾಕ್ಕೊಂಡಾಗ ಅದು ಅಷ್ಟೊಂದು ಕಂಪ್ಲೀಟ್ ಲುಕ್ ಅಂತ ಅನಿಸೋದಿಲ್ಲ, ಸಮ್ವಾಟ್ ಅದು ಮ್ಯಾಚ್ ಕೂಡ ಆಗೋದಿಲ್ಲ. ಈಗ ಬರೋಣ ಫ್ಯಾನ್ಸಿ ಸ್ಯಾರೀಸ್ ಹತ್ರ. ಫ್ಯಾನ್ಸಿ ಸ್ಯಾರೀಸ್ ಅಂದರೆ ಅದರಲ್ಲಿ ಸ್ಯಾರೀಸ್ ಆರ್ ಬ್ಲೌಸಸ್ ಎಷ್ಟು ವರ್ಕ್ ಇರುತ್ತೆ ಅಂದರೆ ಜ್ಯುವೆಲ್ರೀಸ್ ಹಾಕಲೇಬೇಕು ಅಂತ ನೆಸಸರಿ ಇರೋದಿಲ್ಲ. ಬಟ್ ಸ್ಟಿಲ್ ಒಂದು ಕಂಪ್ಲೀಟ್ ಲುಕ್ ಕೊಡೋದಕ್ಕೆ ಸ್ವಲ್ಪ ಏನಾದರೂ ಒಂದು ಮ್ಯಾಚ್ ಮಾಡಬೇಕು. ಯಾವ ರೀತಿಯಲ್ಲಿ ಅಂತ ಹೇಳೋದಾದರೆ, ಬ್ಲೌಸಸ್ಸು ಈಗ ಟ್ರೆಂಡಿಂಗಲ್ಲಿರೋದನ್ನ ನೋಡಿದ್ರೆ ಒಂದು ಬೋಟ್ ನೆಕ್ ಇರುತ್ತೆ ಅಥವಾ ಫುಲ್ ನೆಕ್ ಕಾಲರ್ ಇರುವಂಥ ಬ್ಲೌಸಸ್ ಇರುತ್ತೆ. ಈಗ ಟ್ರೆಂಡಿಂಗಲ್ಲಿರೋದು ಪ್ಲೇನ್ ಸ್ಯಾರೀಸ್ ವಿತ್ ಗ್ರ್ಯಾಂಡ್ ಬ್ಲೌಸಸ್. ಈಗ ನನ್ನ ಹತ್ರನೇ ಕೆಲವೊಂದು ಬ್ಲೌಸಸ್ ಇದೆ, ಅಂದರೆ ಬೋಟ್ ನೆಕ್ ಇರುತ್ತೆ. ಬೋಟ್ ನೆಕ್ಗೆ ನೀವು ಹೇಗೆ ಜ್ಯುವೆಲ್ರಿನ ಮ್ಯಾಚ್ ಮಾಡಬೇಕು ಅನ್ನೋ ಹಾಗಿದ್ರೆ ಒಂದು ಚೋಕರ್ನ ಹಾಕಬೇಕಾಗುತ್ತೆ. ಚೋಕರ್ ಅಂದರೆ ಫುಲ್ ಈ ಥರ ನೆಕ್ಗೆ ಟೈಟಾಗಿ ಬರುತ್ತೆ, ಅಥವಾ ಆ ಬೋಟ್ ನೆಕ್ ಮೇಲೆ ಒಂದು ಲೈನ್ ಬರೋ ಥರ ಒಂದು ಜ್ಯುವೆಲ್ರಿನ ಹಾಕಬೇಕು. ಅಥವಾ ಆ ಥರ ಇಲ್ಲ ಅಂದರೆ ಫುಲ್ ಲಾಂಗ್ ನೆಕ್ಲೆಸ್ನ ಹಾಕಬೇಕು. ಬೋಟ್ ನೆಕ್ಗೆ ಈ ರೀತಿಯಲ್ಲಿ ಮ್ಯಾಚ್ ಮಾಡಬೇಕು. ಅದು ಬಾರ್ಡರ್ ಸ್ಯಾರಿ ಆಗಿರ್ಬೋದು, ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು, ಆ ರೀತಿಯಲ್ಲಿ ಮ್ಯಾಚ್ ಮಾಡಬೇಕು. ನೆಕ್ಸ್ಟು ಫುಲ್ ನೆಕ್ ಬ್ಲೌಸ್ ಇದೆ ಅನ್ನೋ ಹಾಗಿದ್ರೆ ಅದಕ್ಕೆ ನೀವು ಏನೂ ನೆಕ್ ಪೀಸ್ನ ಹಾಕೋದಕ್ಕೆ ಹೋಗಬೇಡಿ, ಜಸ್ಟ್ ಒಂದು ಇಯರಿಂಗ್ ಜೊತೆ ಮ್ಯಾಚ್ ಮಾಡಿ ಸಾಕು. ಅದನ್ನು ನೀವು ನೆಕ್ಲೆಸ್ ಹಾಕಿದ್ರೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಇನ್ನು ಕೆಲವೊಂದು ಬೋಟ್ ನೆಕ್ ಇರುತ್ತೆ, ಬಟ್ ಫುಲ್ಲು ವರ್ಕ್ ಇರುತ್ತೆ, ಫುಲ್ ಬ್ಲೌಸ್ ವರ್ಕ್ ಇರುತ್ತೆ, ನೀವು ಜ್ಯುವೆಲ್ರಿ ಹಾಕಿದ್ರೂ ಕಾಣೋದಿಲ್ಲ, ಆ ಥರ ಇರುತ್ತೆ. ಅಂಥದಕ್ಕೆ ನೀವು ನೆಕ್ ಪೀಸ್ನ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ಒಂದು ಇಯರಿಂಗ್ನ ಹಾಕಿ ಅದ್ರ ಜೊತೆ ಒಂದು ಸಣ್ಣದಾಗಿರುವಂಥ ಒಂದು ಬ್ರೇಸ್ಲೆಟ್ ಆಗಿರ್ಬೋದು. ಬ್ಯಾಂಗಲ್ಸು ಫ್ಯಾನ್ಸಿ ಸ್ಯಾರೀಸ್ಗೆ ಆಪ್ಷನಲ್ಲು. ಈ ಥರ ಒಂದು ಕಡ ಅಂತ ಹೇಳ್ತಾರಲ್ಲ, ಆ ಥರದ್ದು ಏನಾದರೂ ಒಂದು ಹಾಕ್ಬೋದು. ಅದು ಸಿಲ್ವರ್ ಸ್ಟೋನ್ಸ್ ಇರುವಂಥ ಬ್ಯಾಂಗಲ್ಸ್ಗಳು ಸಿಗುತ್ತೆ, ಕಡಗಳು ಸಿಗುತ್ತೆ, ಅಥವಾ ಬ್ರೇಸ್ಲೆಟ್ಗಳಿರುತ್ತೆ, ಅಂಥದನ್ನು ಮ್ಯಾಚ್ ಮಾಡ್ಬೋದು. ಫ್ಯಾನ್ಸಿ ಸ್ಯಾರೀಸ್ಗಳಿಗೆ ಜ್ಯುವೆಲ್ರೀಸ್ನ ಎಲ್ಲ ಮ್ಯಾಚಿಂಗೇ ತೊಗೊಳ್ಬೇಕಾ, ಇಯರಿಂಗು ಮ್ಯಾಚಿಂಗೇ ತೊಗೊಳ್ಬೇಕಾ ಅನ್ನೋ ಹಾಗಿದ್ರೆ ಇದಕ್ಕೂ ನೆಸಸರಿ ಇರೋದಿಲ್ಲ. ಈಗ ನನ್ನ ಹತ್ರ ಇದೆ ಅಲ್ಲ, 3 to 4 ಸ್ಯಾರೀಸ್ಗೆ ಇದೊಂದೇ ನೆಕ್ ಪೀಸ್ ಮ್ಯಾಚ್ ಆಗುತ್ತೆ, ಇಂಥದ್ದನ್ನು ತೊಗೊಳ್ಬೋದು. ಅಥವಾ ಇಮಿಟೇಷನ್ ಜ್ಯುವೆಲ್ರೀಸ್ ಇರುತ್ತೆ, ಗೋಲ್ಡ್ ಟಚ್ ಇದೆ ಅನ್ನೋ ಹಾಗಿದ್ರೆ ಇಮಿಟೇಷನ್ ಜ್ಯುವೆಲ್ರೀಸ್ನ ಕೂಡ ಸಮ್ ಒಕೇಶನ್ಸಲ್ಲಿ ಮಾತ್ರನೇ ಹಾಕ್ಬೋದು. ಎಲ್ಲ ಸ್ಯಾರೀಸ್ಗೂ ಇಮಿಟೇಷನ್ ಜ್ಯುವೆಲ್ರಿ ಮ್ಯಾಚ್ ಆಗೋದಿಲ್ಲ. ಈಗ ಕಾಟನ್ ಸ್ಯಾರಿ ಇರುತ್ತೆ, ಅದರಲ್ಲಿ ಸ್ವಲ್ಪ ಗೋಲ್ಡ್ ಟಚ್ ಇದೆ ಅನ್ನೋ ಹಾಗಿದ್ರೆ ಅದಕ್ಕೆ ಹಾಕ್ಬೋದು. ನೀವು ಫುಲ್ ವರ್ಕ್ ಸೀರೆ ಅದಕ್ಕೆ ನಾವು ಇಮಿಟೇಷನ್ ಜ್ಯುವೆಲ್ರಿ ಅಥವಾ ಗೋಲ್ಡ್ ಜ್ಯುವೆಲ್ರಿ ಹಾಕ್ತೀವಿ ಅಂದರೆ ಅದು ಮ್ಯಾಚ್ ಆಗೋದಿಲ್ಲ. ಇಂಥ ಫ್ಯಾನ್ಸಿನೇ ಹಾಕಬೇಕಾಗತ್ತೆ. ಅಥವಾ ನೀವು ಮುತ್ತಿನ ಹಾರಗಳನ್ನ ತೊಗೊಳ್ಬೋದು. ಈ ರೀತಿಯಲ್ಲಿ ನೆಕ್ಲೆಸ್ಗಳು ಸಿಗುತ್ತೆ ಅಥವಾ ಲಾಂಗ್ ಚೈನ್ಗಳು ಸಿಗುತ್ತೆ. ಇದು ಮುತ್ತಿರೋದ್ರಿಂದ ಎಲ್ಲ ಫ್ಯಾನ್ಸಿ ಸ್ಯಾರೀಸ್ಗೂ ವಿಚ್ ಹ್ಯಾಸ್ ಸಿಲ್ವರ್ ಕಲರ್ ಟಚ್ ಇದು ಮ್ಯಾಚ್ ಆಗುತ್ತೆ. ಸಿಲ್ವರ್ ವರ್ಕ್ ಇರುತ್ತೆ ನೋಡಿ, ಅಥವಾ ಗೋಲ್ಡ್ ವರ್ಕ್, ಸಣ್ಣದಾಗಿ ಗೋಲ್ಡ್ ವರ್ಕ್ ಇದೆ ಅಂದರೂ ಕೂಡ ಇದು ಮ್ಯಾಚ್ ಆಗುತ್ತೆ. ಇದು ಶಾರ್ಟ್ ನೆಕ್ಲೆಸ್, ಇದು ಫುಲ್ ನೆಕ್ಗೂ ಬರೋದಿಲ್ಲ ಆ್ಯಂಡ್ ತುಂಬ ಲಾಂಗು ಇರೋದಿಲ್ಲ. ಇದೇ ರೀತಿಯಲ್ಲಿ ಲಾಂಗ್ ನೆಕ್ಲೆಸಸ್ ಕೂಡ ಸಿಗುತ್ತೆ. ಫ್ಯಾನ್ಸಿ ಸ್ಯಾರಿ ಉಟ್ಟಾಗ ನೀವು ಯಾವುದೇ ಕಾರಣಕ್ಕೂ ನೆಕ್ಲೆಸ್ ಆ್ಯಂಡ್ ಶಾರ್ಟ್ ಆ್ಯಂಡ್ ಲಾಂಗ್ ನೆಕ್ಲೆಸ್ನ ಪೇರ್ ಮಾಡಬೇಡಿ, ಅದಾದರೂ ಒಂದನ್ನು ಮಾತ್ರನೇ ಹಾಕ್ಕೊಳ್ಳಿ. ಫ್ಯಾನ್ಸಿ ಸ್ಯಾರೀಸ್ಗೆ ನೆಕ್ ಪೀಸ್ನ ನಾವು ಸ್ಕಿಪ್ ಮಾಡ್ಬೋದು, ಆದರೆ ಅದನ್ನು ಸ್ಕಿಪ್ ಮಾಡಿದಾಗ ಅದಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಒಂದು ದೊಡ್ಡದಾದ ಒಂದು ಇಯರಿಂಗ್ನ ಹಾಕಬೇಕಾಗುತ್ತೆ. ಈ ರೀತಿಯಲ್ಲಿ ಅಥವಾ ಈ ರೀತಿಯಲ್ಲಿ ಸ್ವಲ್ಪ ಕೆಳಗಡೆ ಬರೋ ರೀತಿಯಲ್ಲಿ, ಅಂದರೆ ಈ ಪಾರ್ಟ್ಗೆ ನಾವು ಏನೂ ಜ್ಯುವೆಲ್ರೀಸ್ ಹಾಕಿರೋದಿಲ್ಲ, ಸೊ ಅದನ್ನು ನಾವು ಕವರ್ ಮಾಡಬೇಕು ಅಂದರೆ ಇದು ಸ್ವಲ್ಪ ದೊಡ್ಡದಾಗಿರಬೇಕು. ತುಂಬ ಚಿಕ್ಕದಾಗ್ಬಿಟ್ರೆ ಕಾಣೋದಿಲ್ಲ, ಇದೆಲ್ಲನೂ ಬೋಳ್ ಕಾಣುತ್ತೆ. ಸೊ ಈ ಥರ ಹಾಕಬೇಕು, ಇಲ್ಲಾಂದರೆ ಈ ಥರ ಹಾಕಿದಾಗ ಇಲ್ಲಿ ತನಕನೂ ಬರುತ್ತಲ್ಲ, ಕವರ್ ಆದಂಗೆ ಆಗುತ್ತೆ, ಆಗ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನನ್ನ ಹತ್ರ ಇನ್ನೂ ಒಂದು ಮುತ್ತಿನ ಹಾರ ಇದೆ. ಇದರಲ್ಲಿ ಸಿಲ್ವರ್ ಕಲರ್ ಕುಂದನ್ ಇರೋದ್ರಿಂದ ನಾನು ಸಿಲ್ವರ್ ಟಚ್ ಇರುವಂಥ ಫ್ಯಾನ್ಸಿ ಸ್ಯಾರೀಸ್ಗಳ ಜೊತೆ ಇದನ್ನು ಮ್ಯಾಚ್ ಮಾಡೋದಕ್ಕೆ ತೊಗೊಂಡಿರೋದು. ಆ್ಯಂಡ್ ಇದು ನೆಕ್ ಪೀಸ್, ಇದು ಚೋಕರ್ ಥರ ಹಾಕ್ಕೊಳ್ಳೋದು, ಅಂದರೆ ತುಂಬಾ ಟೈಟಾಗಿ ಇಲ್ಲಿ ಹಾಕೋದು. ಆ ಥರ ಚೋಕರ್ ಹಾಕಿದಾಗ ನಾವು ಒಂದು ಲಾಂಗ್ ಚೈನನ್ನು ಅಥವಾ ಲಾಂಗ್ ನೆಕ್ಲೆಸನ್ನು ಪೇರ್ ಮಾಡಲೇಬೇಕು, ಇಲ್ಲಾಂದರೆ ಅದು ಕಂಪ್ಲೀಟ್ ಅನಿಸೋದಿಲ್ಲ ಲುಕ್ಕು. ಇನ್ನೂ ಒಂದು ಟಿಪ್ ಏನಂದರೆ, ನಿಮ್ಮ ಸ್ಯಾರಿ ಸಿಂಪಲ್ ಆಗಿದ್ದರೆ ಗ್ರ್ಯಾಂಡ್ ಜ್ಯುವೆಲ್ರೀಸ್ನ ಹಾಕ್ಬೋದು, ಆಗ ಜ್ಯುವೆಲ್ರಿ ಹೈಲೈಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಯಾರಿ ಹೈಲೈಟ್ ಮಾಡಬೇಕು, ತುಂಬ ಗ್ರ್ಯಾಂಡ್ ಆಗಿದೆ ಅನ್ನೋ ಹಾಗಿದ್ರೆ ಆದಷ್ಟು ಸಿಂಪಲ್ ಜ್ಯುವೆಲ್ರೀಸ್ನ ಹಾಕೋದಕ್ಕೆ ಟ್ರೈ ಮಾಡಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿರುವಂಥ ಇನ್ಫೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋ ಹಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಬಾಯ್ ಸ್ನೇಹಿತರೆ, ಟೇಕ್ ಕೇರ್.